ದ್ವಿತೀಯ ಪಿ.ಯು.ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ 5 ಅಂಕಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧ್ಯಾಯಗಳು ಯಾವ ಅಂತ ತಿಳಿಸಿದ್ದೆ. ಅದೇ ರೀತಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಸಹ ನೋಡಬಹುದು. ಸೊ 10 ಅಂಕಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮುಖ್ಯವಾಗಿ ನೀವು ಎಲ್ಲ ಅಧ್ಯಾಯಗಳು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜ್ಯಶಾಸ್ತ್ರದಲ್ಲಿ ಒಟ್ಟಾರೆಯಾಗಿ 9 ಅಧ್ಯಾಯಗಳಿವೆ. ಸೊ ಆ 9 ಅಧ್ಯಾಯಗಳಲ್ಲಿ 10 ಅಂಕದ 4 ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಆ 4 ಪ್ರಶ್ನೆಗಳಲ್ಲಿ ನೀವು ಉತ್ತರಿಸಬೇಕಾಗಿದ್ದು ಕೇವಲ 2 ಪ್ರಶ್ನೆಗಳಿಗೆ. ಅಂದರೆ ಆ 2 ಪ್ರಶ್ನೆಗಳಿಗೆ ಉತ್ತರಿಸಿದಾಗ ನೀವು ಒಟ್ಟು 20 ಅಂಕಗಳನ್ನು ಪಡಿತೀರ. ಸೊ ಆ 20 ಅಂಕ ಪಡಿಬೇಕಾದರೆ ಓದಬೇಕಾಗಿದ್ದು ಕೇವಲ 2 ಅಧ್ಯಾಯಗಳು. 3 ಬ್ಲೂ ಪ್ರಿಂಟ್ಗಳಿವೆ ಅಲ್ಲ, ಬೇರೆ ಬೇರೆ ಬ್ಲೂ ಪ್ರಿಂಟ್ ಬೇರೆ ಬೇರೆ ಪ್ರಕಾರಗಳಾಗಿವೆ. ಎಲ್ಲ ಅಧ್ಯಾಯ ಓದಬೇಕಂತ ಗೊಂದಲ ಇದ್ದರೆ ಓದುವ ಅವಶ್ಯಕತೆ ಇಲ್ಲ. ಇಷ್ಟು ಅಧ್ಯಾಯಗಳು ಮಾತ್ರ ಓದ್ಕೊಂಡ್ರೆ 10 ಅಂಕದ ಎಲ್ಲ ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬಹುದು. ಆ ಅಧ್ಯಾಯಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇತರೆ ವಿಡಿಯೋಗಳು ಪಡೆಯೋದಕ್ಕಾಗಿ ಈ ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಹಾಗಾದರೆ ನೋಡ್ತಾ ಇರ್ಬೋದು ಇಲ್ಲಿ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ. ಸೊ ಈ ಅಧ್ಯಾಯದಿಂದ 10 ಅಂಕದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಕಾರ್ಯಗಳು, ಚುನಾವಣಾ ಸುಧಾರಣೆ ಸೂಚಿಸಿರುವ ಅಂಶಗಳು, ಈ ರೀತಿ ಇವೆಲ್ಲ ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಈ ಅಧ್ಯಾಯ ಓದಿದರೆ ಒಂದು ಪ್ರಶ್ನೆಗೆ ಉತ್ತರ ಬಿಡಿಸ್ಬೋದು. ಇನ್ನೊಂದು ಅಧ್ಯಾಯ ಯಾವುದಂತಂದರೆ ಅಧ್ಯಾಯ 5 ಅಂತ ಇದೆ. ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ. ಸೊ ಈ ಅಧ್ಯಾಯದಿಂದ 10 ಅಂಕದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಅಂದರೆ 2 ಕ್ವಶನ್ಗಳಿಗೆ ಉತ್ತರ ಬಿಡಿಸಿದ್ದೀರ. 9 ಅಧ್ಯಾಯಗಳಲ್ಲಿ 2 ಅಧ್ಯಾಯ ಓದಿ 2 ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಬೋದು. ಆದರೆ ನಿಮಗೆ ಸಂದೇಹ ಇದೆ ಅಂದ್ಕೊಳ್ಳಿ. ಸೊ ಅಂಥ ಸಮಯದಲ್ಲಿ ಒಂದು ಹೆಚ್ಚುವರಿ ಅಧ್ಯಾಯ ಓದಿಟ್ಕೊಳ್ಬೇಕು. ಆ ಹೆಚ್ಚುವರಿಯಾಗಿ ಓದಬೇಕಾಗಿರ್ತಕ್ಕಂಥ ಅಧ್ಯಾಯ ಯಾವುದು? ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ಇದೆ. ಸೊ ಈ 3 ಅಧ್ಯಾಯಗಳು ಓದಿದರೆ 10 ಅಂಕದ 2 ಪ್ರಶ್ನೆಗಳಿಗೆ ಫಿಕ್ಸ್ ಆಗಿ ಉತ್ತರ ಬಿಡಿಸ್ತೀರ. ಯಾವುದಾದ್ರೂ 2 ಅಧ್ಯಾಯ ಓದಿದ್ರು ಬಿಡಿಸ್ತೀರಾ, ಒಂದು ಅಧ್ಯಾಯ ಸುಮ್ಮನೆ ಹೆಸರಿಗೆ ನೋಡಿ ಇಟ್ಕೊಳ್ಬೇಕಷ್ಟೆ. ಸೊ ಇಷ್ಟು ಓದಿದರೆ 20 ಅಂಕಗಳನ್ನು ಸುಲಭವಾಗಿ ನೀವಿಲ್ಲಿ ಪಡೆಯಬಹುದು. ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು ಅಂತ ತಿಳ್ಕೊಳ್ಬೇಕಾದ್ರೆ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಲಿಕ್ಕೆ ಸಹ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.